ಹಲೋ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಮಾಡಿದರೆ ಮಾಡಬೇಕು ಅಂತ ಯುದ್ಧ ಈ ಕುರಿತಾದಂಥ 5 ಮತ್ತು 10 ಅಂಕದ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. 5 ಮತ್ತು 10 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದಾಗ ಇದಕ್ಕೆ ಒಂದು ಪ್ಯಾರಾಗ್ರಾಫ್ ಇದೆ. ಸಿಂಪಲ್ ಆಗಿ ಯುದ್ಧದ ಪರಿಣಾಮಗಳನ್ನು ಮತ್ತು ಭರತ ಬಾಹುಬಲಿಯವರವರ ನಡುವೆ ನಡೆದಂಥ ಯುದ್ಧದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಬರೆದ್ರೆ ಸಾಕು, ಪೂರ್ತಿ ಅಂಕಗಳನ್ನ ನೀವು ಪಡ್ಕೋಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳ ಸಂಪೂರ್ಣ ಕ್ಲಾಸಸ್ಗಳು ಮತ್ತು ಆ್ಯಕ್ಯುರೇಟ್ ಪೇಪರ್ನಲ್ಲಿ ಬೀಳುವಂಥ ಕ್ವಶನ್ಗಳು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಯೂಸ್ ಮಾಡಿಕೊಂಡು ಮೆಂಬರ್ಶಿಪ್ ಜಾಯ್ನ್ ಆಗಿ ಅದರಲ್ಲಿ ಆ್ಯಕ್ಯುರೇಟ್ ಕ್ವಶನ್ಗಳನ್ನ ಪೋಸ್ಟ್ ಮಾಡ್ತೀವಿ. ನಂತರ ವಾಟ್ಸಪ್ ಗ್ರೂಪನ್ನು ಕೂಡ ಕೊಟ್ಟಿದ್ದೀವಿ, ವಾಟ್ಸಪ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿ. ಈಗ ಪದ್ಯದ ಕಡೆ ಗಮನ ಕೊಡೋಣ. ಮಾಡಿದರೆ ಮಾಡಬೇಕು ಅಂತ ಯುದ್ಧ. ಮೊದಲಿಗೆ ಈ ಕವಿತೆ ಹಿನ್ನೆಲೆಯನ್ನು ಬರಿತಾ ಇದ್ದೀವಿ. ಭರತ ಮತ್ತು ಬಾಹುಬಲಿ ಇಬ್ಬರೂ ಸಹೋದರರು. ಚಕ್ರವರ್ತಿ ಭರತ ತನ್ನ ದಿಗ್ವಿಜಯದ ನಂತರ ಸಹೋದರರಲ್ಲಿ ತನ್ನ ಆಧಿಪತ್ಯ ಒಪ್ಪಿಕೊಳ್ಳಬೇಕು ಎಂದು ಬಯಸುತ್ತಾನೆ. ಅಂದರೆ ಭರತ ಚಕ್ರವರ್ತಿಯಾಗಿರ್ತಾನೆ. ಆತ ಏನು ಮಾಡ್ತಾನೆ, ತನ್ನ ದಿಗ್ವಿಜಯ ಎಲ್ಲ ಅರಸರುಗಳನ್ನ ಸೋಲಿಸಿ ವಿಜಯವನ್ನು ಸಾಧಿಸಿದ ನಂತರ ಏನು ಮಾಡ್ತಾನೆ, ತನ್ನ ಸಹೋದರರು ಕೂಡ ತನ್ನ ವಿಜಯವನ್ನು ಸ್ವೀಕರಿಸಬೇಕು, ತಾವು ಸೋಲು ಒಪ್ಕೋಬೇಕು ಅನ್ನೋ ಒಂದು ಆಸೆಯನ್ನು ಹೇಳ್ತಾನೆ. ಆದರೆ ಇದನ್ನು ಬಾಹುಬಲಿ ಒಪ್ಪುವುದಿಲ್ಲ. ಆಗ ಇಬ್ಬರ ಮಧ್ಯ 3 ರೀತಿಯಾದ ಯುದ್ಧವಾಗುತ್ತದೆ. ಮೊದಲನೇದು ದೃಷ್ಟಿ ಯುದ್ಧ. ಯಾರು ಮೊದಲು ಕಣ್ಣನ್ನು ಪಿಳ್ಕಿಸ್ತಾರೆ ಅವರು ಸೋತ ಹಾಗೆ. ಒಬ್ರಿಗೊಬ್ಬರು ನೋಡೋದು, ಅವರು ಕಣ್ಣನ್ನು ಪಿಳ್ಕಿಸಬಾರ್ದು, ಕಣ್ಣನ್ನು ಮುಚ್ಚಬಾರದು. ಜಲಯುದ್ಧ, ನೀರು ಎರಚೋದು, ಯಾರ ತಲೆಗೆ ಮೊದಲು ನೀರು ಸಿಡಿಯುತ್ತೆ ಅವರು ಸೋತ ಹಾಗೆ. ಮೂರನೇದು ಮಲ್ಲ ಯುದ್ಧ, ಕುಸ್ತಿ. ಈ 3 ಯುದ್ಧಗಳು ನಡೆಯುತ್ತೆ. ಮೊದಲ 2ರಲ್ಲಿ ಬಾಹುಬಲಿ ಗೆಲ್ಲುತ್ತಾನೆ, ಕೊನೆಯದರಲ್ಲಿ ಭರತ ಗೆಲ್ಲುತ್ತಾನೆ. ಇವರಿಬ್ಬರ ಯುದ್ಧದ ವರ್ಣನೆಯನ್ನು ಕವಿ ಈ ಪದ್ಯದ ಮೂಲಕ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಯುದ್ಧದಿಂದ ಉಂಟಾಗುವ ಭೀಕರ ಪರಿಣಾಮಗಳನ್ನು ನೆಗೆಟಿವ್ ಆಗಿ ನಮ್ಗೆ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಯುದ್ಧ ಮಾಡುವುದಾದರೆ ಬಾಹುಬಲಿ ಭರತರಂತೆ ಯುದ್ಧ ಮಾಡಬೇಕು. ಕೈಯಲ್ಲಿ ಆಯುಧ ಹಿಡಿಯಲಿಲ್ಲ, ಯಾವುದೇ ಸುರಕ್ಷೆಯನ್ನು ತೊಡಲಿಲ್ಲ, ಯಾವುದೇ ರೀತಿಯ ಬಿರುದುಗಳನ್ನು ಪಡೆಯಲಿಲ್ಲ, ಯುದ್ಧಕ್ಕೆ ಮುನ್ನ ಮಾಡುವ ವೀರ ಪ್ರತಿಜ್ಞೆಯನ್ನು ಮಾಡಲಿಲ್ಲ, ಈ ಯುದ್ಧದಲ್ಲಿ ಒಂದು ಹನಿ ರಕ್ತ ಬೀಳಲಿಲ್ಲ, ಸೈನಿಕರು ಸಾಯಲಿಲ್ಲ, ವೀರ ಹೋರಾಟಗಾರರ ರುಂಡ ಕತ್ತರಿಸಲಿಲ್ಲ, ಕುದುರೆ ಆನೆಗಳ ಮಾರಣ ಹೋಮ ನಡೆಯಲಿಲ್ಲ, ವೀರರು ಸಮಾಧಿ ಸೇರಲಿಲ್ಲ, ಅವರ ಪತ್ನಿಯರು ಬೆಂಕಿಗೆ ಹಾರಲಿಲ್ಲ, ರಾಜನಿಗೆ ಸೈನಿಕರು ಪ್ರಾಣ ಕೊಡಲಿಲ್ಲ, ತಲೆಗಳು ಉರುಳಲಿಲ್ಲ, ಮುತ್ತೈದೆಯರ ತಾಳಿ ಕಿತ್ತು ಹೋಗಲಿಲ್ಲ, ಹೆತ್ತವರ ಕರುಳು ಕರಗಲಿಲ್ಲ, ಮಕ್ಕಳು ಅನಾಥರಾಗಲಿಲ್ಲ, ಬಂಧು ಬಾಂಧವರು ಆಕ್ರಂದನದಿಂದ ನರಳಲಿಲ್ಲ, ಶವಗಳ ರಾಶಿ ಬೀಳಲಿಲ್ಲ, ಮಣ್ಣು ರಕ್ತ ಸಿಕ್ತವಾಗಲಿಲ್ಲ, ವೀರರು ಸೈನಿಕರು ಅಂಗಾಂಗ ಕಳೆದುಕೊಂಡು ಅಂಗವಿಕಲರಾಗಲಿಲ್ಲ, ಮಾರಿ ದೇವತೆಗೆ ಬಲಿ ಕೊಡಲಿಲ್ಲ, ಹದ್ದುಗಳಿಗೆ ಮನುಷ್ಯರು ಆಹಾರವಾಗಲಿಲ್ಲ, ಮನುಷ್ಯರು ಯುದ್ಧ ಭೂಮಿಯಲ್ಲಿ ರಾಕ್ಷಸರ ಹಾಗೆ ಕತ್ತಿ ಗಿರಾಣಿ ಈಟಿಗಳನ್ನು ಬೀಸಲಿಲ್ಲ. ಇದು ಸೈನಿಕರ ಮಧ್ಯದ ಯುದ್ಧವಲ್ಲ, ಬದಲಾಗಿ ರಾಜರುಗಳ ಮಧ್ಯೆ ನಡೆಯುವ ಯುದ್ಧ. ಮಾಂಡಲಿಕರ, ಸಾಮಂತರ, ದೊಡ್ಡ ದೊಡ್ಡ ಅಧಿಕಾರಿಗಳ, ಸೈನ್ಯದ ಮುಖ್ಯಸ್ಥರು ಆಶ್ಚರ್ಯದಿಂದ ನೋಡುವಂತಹ ಯುದ್ಧ. ಇಬ್ಬರು ಯುದ್ಧ ಊರ ಜಾತ್ರೆಯಲ್ಲಿ ನಡೆಯುವ ಕುಸ್ತಿಯಂತಿದೆ. ಇವರಿಬ್ಬರ ಯುದ್ಧ ಗೆಳೆಯರು ಆಡುತ್ತಿರುವ ಆಟದಂತಿದೆ. ಈ ಯುದ್ಧ ಯಾರನ್ನೂ ಭಯಪಡಿಸುವಂತೆ ಇರಲಿಲ್ಲ, ಬದಲಾಗಿ ಮನೋರಂಜನೆ, ಚಪ್ಪಾಳೆ ತಟ್ಟುವಂತೆ ಇತ್ತು. ಈ ಯುದ್ಧ ಸೋತರೂ ಯಾರಿಗೂ ಮೃತ್ಯುವನ್ನು ತರುವುದಿಲ್ಲ. ಅಂತಿಮವಾಗಿ ನೀವು ಬರೀಬೇಕಾಗಿರುವಂಥ ಕನ್ಕ್ಲೂಷನ್, ಈ ಯುದ್ಧ ಮುಗಿದಾಗ ಸೋತವನು ಚಕ್ರವರ್ತಿಯಾದ, ಗೆದ್ದವನು ಗುಮ್ಮಟದ ಚಕ್ರರತ್ನನಾದ. ಅಂದರೆ ಭರತ ಇದರಲ್ಲಿ ಸೋಲ್ತಾನೆ, ಆಗ ಆತನಿಗೆ ಮತ್ತೆ ಚಕ್ರವರ್ತಿ ಪಟ್ಟವನ್ನು ಬಾಹುಬಲಿ ಕೊಡ್ತಾನೆ. ತ್ಯಾಗ ಮಾಡಿ ಗೊಮ್ಮಟೇಶ್ವರ ಚಕ್ರರತ್ನನಾಗ್ತಾನೆ ಬಾಹುಬಲಿ. ಇದಿಷ್ಟು ನೀವು ಬರೀಬೇಕಾಗಿರುವಂಥ ಕೀ ಉತ್ತರಗಳು. ಈ ಪಾಯಿಂಟ್ಗಳನ್ನ ನೀವು ಬರೆದ್ರೆ ಔಟ್ ಆಫ್ ಮಾರ್ಕ್ಸ್ನ ನೀವು ತಗೋಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ.